ನಾನು ಯಾಕೆ ಇವ್ರನ್ನ ಡಿಫ್ರೆಂಟ್ ಅಂತ ಹೇಳಿದೆ ಅಂತ ಹೇಳಿದ್ರೆ, ಎಲ್ಲರೂ ಮನೆಯಲ್ಲಿ ಲಿಂಗ ಇಟ್ಕೊಂಡು ಪೂಜೆ ಮಾಡ್ಲಿಕ್ಕೆ ಸ್ವಲ್ಪ ಡೌಟ್ ಪಡ್ತಾರೆ. ಇದು ಇಡಬಹುದಾ ಬೇಡವಾ, ಶಾಸ್ತ್ರೀಯವಾಗಿ ಸತ್ಯವಾ ಅಥವಾ ವೈದಿಕವಾಗಿ ಇದೆಯಾ ಅಂತ ಹೇಳಿ. ಆದ್ರೆ ಇವರು ಮನೆಯಲ್ಲಿ ಕೈಲಾಸವನ್ನೇ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಮೊದಲಿಗೆ ಆ ಕೈಲಾಸದ ಪರಿಚಯ ಮಾಡ್ಕೊಡಿ ಸರ್. ಯಾಕೆ ಈ ಒಂದು ಕಾನ್ಸೆಪ್ಟ್ ಯಾಕೆ ತಲೆಗೆ ಬಂತು? ನಾನು ಮನೆಯಲ್ಲಿ ಹಿಂಗೊಂದು ಲಿಂಗ ಸ್ಥಾಪನೆ ಮಾಡಬೇಕು, ಗಂಟೆ ಕಟ್ಟಬೇಕು, ಗಂಟೆ ಬಾರಿಸಬೇಕು, ಒಂದು ರೀತಿಯಲ್ಲಿ ದೇವಸ್ಥಾನದ ವಾತಾವರಣ. ಈ ಕಾನ್ಸೆಪ್ಟ್ ಯಾಕೆ ತಲೆಯಲ್ಲಿ ಬಂತು? ಕಾನ್ಸೆಪ್ಟ್ ಅಂತ ಏನಿಲ್ಲ ಸರ್. ಈಗ ನೋಡಿ, ನನಗೆ 2005 ನಮ್ಮ ತಂದೆಯವರು ಹಾರ್ಟ್ ಅಟ್ಯಾಕ್ ಇಂದ ತೀರ್ಕೊಂಡ್ರು. ಅಂಡ್ ತಾಯಿ 2011 ಬ್ರೆಸ್ಟ್ ಕ್ಯಾನ್ಸರ್ ಇಂದ ತೀರ್ಕೊಂಡ್ರು. ಇಬ್ಬರನ್ನು ಕಲ್ಕೊಂಡೆ. ಮತ್ತೆ ಈ ಹೋರಾಟದಿಂದ ಸಾಕಷ್ಟು ನೋವುಗಳಾಯ್ತು ನಮಗೂ ಕೂಡ. ನಾನು ಕೂಡ ಮನುಷ್ಯನೇನೆ, ನನಗೂ ಕೂಡ ಏನು ಹೇಳ್ತಾರಲ್ಲ, ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರೋವೆಲ್ಲ ಇತ್ತು ನನ್ನ ಹತ್ರ. ಬಟ್ ಎಲ್ಲಾವುದು ಒಂದೇ ಸಮಯದಲ್ಲಿ ಆರೋಯ್ತು ಅನ್ನೋ ಭಾಸವಾಗೋಯ್ತು. ತದನಂತರ ಒಂದು ಸ್ಪಿರಿಚುವಲ್ ಜರ್ನಿ ಆಗಿ ನಾನು ಹಿಮಾಲಯದಲ್ಲಿದ್ದೆ, ಒಂದಷ್ಟು ದಿನ ಹಿಮಾಲಯದಲ್ಲಿದ್ದೆ. ಅದೇನೋ ನಾನು ಇದನ್ನ ತಪಸ್ಸೇನಾದ್ರು ಮಾಡಿದ್ರೆ ಹೆಂಗೆ ಇಲ್ಲ, ನಂತಲ ಮಾನಸಿಕವಾಗಿ ನನ್ನ ಪ್ರಶ್ನೆಗಳಿಗೆ, ಅಂದ್ರೆ ನಮ್ಮ ಜೊತೆ ನಮ್ಮನ್ನ ಹುಟ್ಟಿಸಿದವರು, ನಮ್ಮ ಜೊತೆಲಿ ಬಂದವರು, ನಮ್ಮ ಜೊತೆಯಲ್ಲಿ ಪ್ರೀತಿ ಮಾಡಿದವರು, ಕಟ್ಕೊಂಡ ನೆಂಟಿ ಆಗಿರ್ಬೋದು, ಅಥವಾ ಎತ್ತಂತ ತಂದೆ ತಾಯಿ ಆಗಿರ್ಬೋದು, ಜೊತೆಲಿ ಹುಟ್ಟಿದಂತ ತಮ್ಮಂದ್ರ ಆಗಿರ್ಬೋದು, ಒಂದೇ ಸತಿ ಎಲ್ಲಾವುದು ಜೀವನದಲ್ಲಿ ಆರೋಗ್ಬಿಡುತ್ತೆ ಒಂದು ಸಡನ್ ಆಗಿ. ಇದು ಎಲ್ಲರ ಜೀವನದಲ್ಲಿ ಆಗುತ್ತೆ, ನನ್ನ ಜೀವನದಲ್ಲಿ ಅಂತಲ್ಲ. ಸೊ 2011 ನಮ್ಮ ತಾಯಿ ತಿರ್ಕೊಂಡಾಗ ನನಗೆ ಪ್ರಪಂಚನೇ ಮುಳುಗೋಯ್ತು ಅಂತ ಅನಿಸ್ಬಿಡ್ತು. ಆ ಟೈಮಲ್ಲಿ 6 ವರ್ಷದ ಮೇಲೆ ನಾನು ಲಾ ಮಾಡ್ತಾ ಇದ್ದೆ ವಿವೇಕಾನಂದ ಲಾ ಕಾಲೇಜಲ್ಲಿ. ಒಂದು ಕಂಪ್ಲೇಂಟ್ ಹಾಕಿದ್ದಕ್ಕೆ ನನ್ನ ಮೇಲೆ 14 ಕೇಸ್ ಹಾಕಿ ಜೈಲಿಗೆ ಹಾಕರು. ಜೈಲಿಗೆ ಹೋಗಿ ನಾನು ಹೊರಗಡೆ ಒಂದು 21 ದಿವಸ ವರ್ಷಕ್ಕೆ ನಮ್ಮ ತಾಯಿ ತಿರೋದ್ರು. ನಮ್ಮ ಫ್ಯಾಮಿಲಿಯಲ್ಲಿ ಸಿಕ್ಕಾಪಟ್ಟೆ ಡಿಸ್ಪ್ಯೂಟ್ಗಳಾಗ್ಬಿಡ್ತು. ನನಗೂ ಕೂಡ ಎಲ್ಲೋ ಒಂದ್ ಕಡೆ ಬೇಸರ ಆಯ್ತು, ಏನಪ್ಪಾ ಇದ ಜೀವನ ಅಂತ. ನಮ್ಮ ತಾಯಿ ತಿರೋಯ್ತು, ತಂದೆ ತಿರೋದ್ರು, ಫ್ಯಾಮಿಲಿಯಲ್ಲಿ ಏನೋ ಡಿಸ್ಪ್ಯೂಟ್ಗಳಾಗ್ಬಿಡ್ತು. ನನಗೆ ನನ್ನ ಹೆಂಡತಿಗೆ ಸಾಕಷ್ಟು ಡಿಸ್ಪ್ಯೂಟ್ಗಳು. ಏನಕ್ಕೆ ಅಂದ್ರೆ, ಇದೆಲ್ಲ ನಿನಗೆ ಬೇಕಾ, ಹೋರಾಟ ಬೇಕಾ, ನಿನಗೆ ಹೋರಾಟ ಬೇಕಾ ಅಥವಾ ಸಂಸಾರ ಬೇಕಾ, ಡಿಸೈಡ್ ಮಾಡ್ಕೊ ಅಂತಂದ್ರು. ಈಗ ನಾನು ಜರ್ನಿ ಕಂಪ್ಲೀಟ್ ಆಗ್ಬಿಟ್ಟಿತ್ತು, ಒಂದು ಅರ್ಧದ ಜರ್ನಿಗೆ ಹೋಗ್ಬಿಟ್ಟಿದೆ, ನಾನು ವಾಪಸ್ ಬರ್ಲಿಕ್ಕೆ ಆಗಲ್ಲ. ನಾನು ಹೇಳಿದೆ ಇಲ್ಲ, ಹೋರಾಟನೇ ಚೂಸ್ ಮಾಡ್ಕೊಳ್ತೀನಿ ಅಂತ. ಆ ಟೈಮಲ್ಲಿ ಸ್ವಲ್ಪ ನಾನು ಹಿಮಾಲಯದಲ್ಲಿ ಒಂದಷ್ಟು ದಿನ ಇದ್ದೆ. ನಾನೇನು ನಾನೇನೋ ಆ ಥರ ಕಾವಿ ಹಾಕೊಂಡು ನಾನೇನೋ ಕಾಲಜ್ಞಾನಿ ಅಂತ ಖಂಡಿತ ನಾನು ಹೇಳ್ಕೊಳಕ್ ಹೋಗಲ್ಲ. ನನ್ಗೆ ಆ ಥರ ಶಕ್ತಿನೂ ಇಲ್ಲ. ನಾನು ಪ್ರಾಮಾಣಿಕವಾಗಿ ಮಾತಾಡ್ತೀನಿ. ನನಗೆ ಮನಸ್ಸಿಗೆ ನೆಮ್ಮದಿ ಬೇಕಾಗಿತ್ತು. ಹಿಮಾಲಯದಲ್ಲಿ ಸುತ್ಕೊಂಡಿದ್ದೆ. ಅಲ್ಲಿರೋ ಸನ್ಯಾಸಿಗಳು, ಅಲ್ಲಿರೋ ಅಂತ ತಮ್ಮದೇ ಆದಂತ ಆ ಸ್ಪಿರಿಚುವಲ್ ಜರ್ನಿನಲ್ಲಿ ಸಾಧನೆ ಮಾಡೋರ ಜೊತೆ ಸುತ್ತಾಡ್ಕೊಂಡು ಎಂಟೈರ್ ಹಿಮಾಲಯ ಬೆಲ್ಟ್ ನ ಸುತ್ತಾಡ್ಕೊಂಡು 1.5 ವರ್ಷ ಇದ್ದೆ. ತದನಂತರ ಬಂದ್ಮೇಲೆ ನಾನು ಶಿವಲಿಂಗನ ನನ್ನ ಮನಸ್ಸಿಗೋಸ್ಕರ. ಎಲ್ಲ ಒಂದು ಮಾತಿದೆಯಲ್ಲ, ಎಲ್ಲಾ ಭಾವನೆಗಳು ಸತ್ತಾಗ ನಿರ್ವಾಣನಾದ ಶಿವನು ಹತ್ರ ಆಗ್ತಾನೆ. ಸೊ ಅದೇ ಆಯ್ತು ಅಂತ ಹೇಳಿ.